Welcome to Commerce Classes. Second PUC Accountancy 2025-26 academic year 14th ಎಕ್ಸಾಮ್ ಇರೋದ್ರಿಂದ ನಾನು ನಿಮಗೆ ಒಂದು ಕ್ವಶನ್ ಒಂದು ಏನಿದೆ ಆನ್ಸರ್ ಶೀಟ್ ಅನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 80ಗೆ 80 ಮಾರ್ಕ್ಸ್, ಔಟ್ ಮಾರ್ಕ್ಸ್, ಫುಲ್ ಮಾರ್ಕ್ಸ್ ಯಾವ ರೀತಿ ತಗೋಬೇಕು, ಯಾವ ರೀತಿ ಬರೆದ್ರೆ ನಿಮ್ಗೆ ಒಂದು ಫುಲ್ ಮಾರ್ಕ್ಸ್ ಬರುತ್ತೆ ಅನ್ನೋ ರೀತಿ ಒಂದು ಸ್ಯಾಂಪಲ್ ರೀತಿ ಇದೆ. ಬಟ್ ಇದು ಲಾಸ್ಟ್ ಇಯರ್ ಒಂದು ಕ್ವಶನ್ ಪೇಪರ್ಗೆ ಸಾಲೋ ಆಗಿರುವಂತ ಶೀಟ್ ಆಗಿದೆ. ಇದು ನಿಮ್ಗೆ ಕರ್ನಾಟಕ PU ಬೋರ್ಡ್ ಇಂದನೇ ಅಪ್ಲೋಡ್ ಮಾಡಿರುವಂತದ್ದು. ಓಕೆ, ಸೊ ನೋಡಿ, ಇಲ್ಲಿ ಇವರಿಗೆ 80ಗೆ 80 ಮಾರ್ಕ್ಸ್ ಬಂದಿದೆ. ಯಾವ ರೀತಿ ಬರೆದ್ರೆ ನಮ್ಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಫಸ್ಟ್ ಕ್ವಶನ್ ನೀವು ನೋಡೋದಾದ್ರೆ ಇಲ್ಲಿ ಕ್ವಶನ್ಸ್, ನೀವು ಕ್ವಶನ್ ಪೇಪರ್ ನ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡಬಹುದು. ಬಟ್ ಇಲ್ಲಿ ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದೊಂದು ಸ್ಕಿಲ್ ಅನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಫಸ್ಟ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು. ಹಾಗೆ ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟನ್ನ ನೀಟಾಗಿ ಬರಿಬೇಕು, ಅದನ್ನ ನೀಟಾಗಿ ರೆಪ್ರೆಸೆಂಟ್ ಮಾಡ್ಬೇಕು. ಗೊತ್ತಿರೋ ಅಷ್ಟನ್ನು ಕೂಡ ನಾವು ಕಾಟ್ ಮಾಡೋದು, ಚಿತ್ ಮಾಡೋದು, ಸುಮ್ನೆ ಹಿಂಗೆ ಸ್ಟ್ರೈಕ್ ಔಟ್ ಮಾಡೋದು ಅದೆಲ್ಲದು ಕೂಡ ಮಾಡಬಾರ್ದು. ಫಸ್ಟ್ ನೀವೀಗ ಪಾರ್ಟ್ ಎ ಏನೊಂದು MCQ ಕ್ವಶನ್ಸ್ ಇರುತ್ತೆ ಅಲ್ವಾ, ನೀಟಾಗಿ ಫಸ್ಟ್ ನೀವು ಪಾರ್ಟ್ ಎ ಅಂತ ಬರೀಬೇಕು. ಫಸ್ಟ್ ಮೇನ್ ಕ್ವಶನ್ ನಂಬರ್ ಅನ್ನ ಹಾಕೊಳ್ತಾ ಹೋಗ್ಬೇಕು. ಕ್ವಶನ್ ನಂಬರ್ ಆನ್ಸರ್ ಅನ್ನ ಬರೀಬೇಕು. ಇಲ್ಲಿ ಎಲ್ಲದೂ ಕೂಡ ಅವರಿಗೆ ಒಂದು 1 ಮಾರ್ಕ್ಸ್ ಕ್ವಶನ್ ಏನಿದೆ, 5 ಕ್ವಶನ್ಸ್ ಕೂಡ ರೈಟ್ ಆಗಿದೆ. ಸೊ ಎಲ್ಲದಕ್ಕೂ ಕೂಡ ಒಂದೊಂದು ಮಾರ್ಕ್ಸ್ ಸಿಕ್ಕಿರುವಂತದ್ದು. ನೀಟಾಗಿ ಬರೀರಿ. ಟೈಮ್ ಸಿಕ್ಕಿದ್ರೆ ನಿಮ್ಗೆ, ಟೈಮ್ ಸಿಗ್ಲಿಲ್ಲ ಅಂದ್ರೆ ಓಕೆ ಅಕೌಂಟೆನ್ಸಿಲಿ, ಬಟ್ ಟೈಮ್ ಸಿಕ್ಕಿದ್ರೆ ಒಂದು ಕ್ವಶನ್ ಆದ್ಮೇಲೆ ಅದನ್ನ ನೀಟಾಗಿ ಅಂಡರ್ಲೈನ್ ಮಾಡಿ. ಓಕೆ, ಫಸ್ಟ್ ಕ್ವಶನ್ ಆಯ್ತು, ಆನ್ಸರ್ ಆಯ್ತು, ಸೆಕೆಂಡ್ ಕ್ವಶನ್ಗೆ ಒಂದ್ ಲೈನ್ ಬಿಡ್ತಿರಲ್ವಾ, ಅವಾಗ ಅಂಡರ್ಲೈನ್ ಮಾಡ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಅನ್ನ ಸ್ಟಾರ್ಟ್ ಮಾಡಿ. ಬಟ್ ಇದನ್ನ ಲೈನ್ಸ್ ಎಲ್ಲ ಯಾವಾಗ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮ್ದು ಆನ್ಸರ್ ಕಂಪ್ಲೀಟ್ ಆಗಿದೆ, ನಾನು ಮುಗಿಸಿದೀನಿ, ಇನ್ನ 5 ಮಿನಿಟ್ಸ್ ಟೈಮ್ ಇದೆ. ಸೊ ಈಗ ಏನ್ ಮಾಡ್ಬೋದು ಅಂದ್ರೆ ನೀವು ಅದನ್ನ ಆನ್ಸರ್ ಅನ್ನ ನೀಟಾಗಿ ನೀವು ಅಂಡರ್ಲೈನ್ ಮಾಡ್ತಾ ಹೋಗ್ಬೋದು. ಅದರ್ವೈಸ್ ನೀವು ಅಂಡರ್ಲೈನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆನ್ಸರ್ ಕರೆಕ್ಟ್ ಇದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಫಸ್ಟ್ ಆದಷ್ಟು ಆ ಟೈಮ್ ಒಳಗಡೆ ಎಲ್ಲಾ ಕ್ವಶನ್ಸ್ ಅನ್ನು ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಎಲ್ಲಾ ಕ್ವಶನ್ಸ್ ಅಂತ ಹೇಳಿದ್ರೆ ಫುಲ್ ಇರೋ ಎಲ್ಲಾ ಕ್ವಶನ್ಸ್ ಅಲ್ಲ. 12 ಮಾರ್ಕ್ಸ್ ಗೆ 3 ಕ್ವಶನ್ಸ್, 6 ಮಾರ್ಕ್ಸ್ ಗೆ ಏನ್ ಕೊಟ್ಟಿದ್ದಾರೆ ಆ ಕ್ವಶನ್ಸ್, 2 ಮಾರ್ಕ್ಸ್ 3 ಕ್ವಶನ್ಸ್, ಇನ್ನ 1 ಮಾರ್ಕ್ಸ್ ಎಲ್ಲಾ ಕ್ವಶನ್ಸ್ ಅಟೆಂಡ್ ಮಾಡ್ಬೇಕು. ಸೆಕೆಂಡ್ ಮೇನ್ ಏನಿದೆ, ಇಲ್ಲಿ ನಿಮ್ಗೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ. ಆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಏನಿರುತ್ತೆ, ಆಲ್ರೆಡಿ ನಿಮ್ಗೆ ಅಲ್ಲೇನೆ 6 ಆನ್ಸರ್ ಕೊಟ್ಟಿರ್ತಾರೆ, 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಆ ಯಾವ ಕ್ವಶನ್ಗೆ ಯಾವ ಆನ್ಸರ್ ಅಂತ ನೀವು ಚೂಸ್ ಮಾಡಿ ಬರೆಯುವಂತದ್ದು. ಇದ್ರಲ್ಲೂ ಅಷ್ಟೇ ಸೆಕೆಂಡ್ ಮೇನ್ ಅಂತ ನೀಟಾಗಿ ಮೇನ್ ಹಾಕ್ಬೇಕು, ಕ್ವಶನ್ ನಂಬರ್ ಹಾಕಿ ಆನ್ಸರ್ ಅನ್ನ ಬರಿತಾ ಹೋಗ್ಬೇಕು. ಹಾಗೆ ಥರ್ಡ್ ಮೇನ್ ಅಲ್ಲಿ ನಿಮ್ಗೆ ಏನಿದೆ, ಒಂದು ಫಿಲ್ ಇನ್ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಇರುತ್ತೆ. ಆಪ್ಷನ್ A, B, ಇಲ್ಲಿ ನೀವು ಕ್ವಶನ್ ಹಾಗೆ ಯಾವ್ದು ಅದಕ್ಕೆ ಆನ್ಸರ್ ಬರುತ್ತೆ ಅನ್ನೋದು ಕೂಡ ಬರಿಬೇಕಾಗುತ್ತೆ. ಕರೆಕ್ಟ್ ಅಂದ್ರೆ ನಿಮ್ಗೆ ಇಲ್ಲೇನೆ ಆಲ್ರೆಡಿ ಒಂದ್ ಸೈಡ್ ಕ್ವಶನ್ಸ್ ಇರುತ್ತೆ, ಒಂದ್ ಸೈಡ್ ಆನ್ಸರ್ ಇರುತ್ತೆ, ಯಾವ್ದಕ್ಕೆ ಯಾವ್ದು ಮ್ಯಾಚ್ ಮಾಡಬೇಕು ಅನ್ನೋದನ್ನ ನೀವು ನೋಡ್ಬೇಕು. ಸೊ ಕರೆಕ್ಟ್ ಆನ್ಸರ್ ಅನ್ನ ಅದ್ರ ಮುಂದೆ ಬರೀರಿ. ಇದರಲ್ಲೂ ಅಷ್ಟೇ 5 ಮಾರ್ಕ್ಸ್ಗೆ ನೀವು 5 ತಗೋಬಹುದು. ಕ್ವಶನ್ ಇರುತ್ತೆ, ಆನ್ಸರ್ ಇರುತ್ತೆ, ಜಸ್ಟ್ ನೀವು ಓದಿದ್ರೆ ಅದನ್ನ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಫೋರ್ತ್ ಮೇನ್ ಅಲ್ಲಿ ನಿಮ್ಗೆ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಕಂಟೆಂಟ್ಸ್ ಯಾವ್ಯಾವ್ದಿದೆ, ಇದು 1 ಮಾರ್ಕ್ಸ್ ಗಾದ್ರೆ 1, 2 ಮಾರ್ಕ್ಸ್ ಗಾದ್ರೆ 2 ಇರುತ್ತೆ. ಬಟ್ ಮಿನಿಮಮ್ 3 ಕಲ್ತ್ಕೊಂಡಿರಿ. ಆದ್ರೆ ಯಾವ್ದಾದ್ರು ನೀವು 1 ಮಾರ್ಕ್ಸ್ ಕೇಳಿದ್ರೆ 2 ನಾದ್ರೂ ಬರಿಬಹುದು, ಇಲ್ಲ 3 ಮಾರ್ಕ್ಸ್ ಕೇಳಿದ್ರೆ 3 ಬರೆದ್ರು ಕೂಡ ಅದರಲ್ಲಿ ರೈಟ್ ಆನ್ಸರ್ ನಿಮ್ಗೆ ಔಟ್ ಕ್ವಶನ್ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ಶೇರ್ ಪ್ರಾಫಿಟ್ ಅಂಡ್ ಲಾಸ್, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್, ನೇಮ್ ಆಫ್ ದ ಫರ್ಮ್. ಒಂದು ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ, ಒಂದು ಪಾಲುದಾರಿಕಾ ಒಪ್ಪಂದದಲ್ಲಿ ಏನೇನು ಒಂದು ಕಂಟೆಂಟ್ಸ್ ಇರಬೇಕು ಅಂತ ಕೇಳ್ತಾ ಇರೋದು. ಫಸ್ಟ್ ಅದರಲ್ಲಿ ನೇಮ್ ಅಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್ ಇರುತ್ತೆ, ನೇಮ್ ಅಂಡ್ ಅಡ್ರೆಸ್ ಆಫ್ ದ ಫರ್ಮ್ ಇರುತ್ತೆ, ಹಾಗೇನೆ ಪ್ರಾಫಿಟ್ ನ ಯಾವ ರೀತಿ ಶೇರ್ ಮಾಡ್ಕೊಳ್ತಾ ಇದೀವಿ, ಯಾವಾಗ ಎಂಡ್ ಮಾಡ್ತೀವಿ, ಯಾವ ರೀತಿ ಒಂದು ಪಾರ್ಟ್ನರ್ಶಿಪ್, ಎಲ್ಲದೂ ಕೂಡ ನಾವು ಅದರಲ್ಲಿ ಎಂಟ್ರಿ ಮಾಡಿರ್ತೀವಿ. ಅದರಲ್ಲಿ ಯಾವ್ದಾದ್ರು ಇಲ್ಲಿ 1 ಕೇಳಿದರೆ 1 ಮಾರ್ಕ್ಸ್ ಗೆ, ಇವರು 3 ಬರ್ದಿದ್ದಾರೆ, 1 ಮಾರ್ಕ್ಸ್ ಸಿಕ್ಕಿದೆ. ನೀವು 1 ಬರ್ದ್ರು ಕೂಡ ಒಂದೇ ಮಾರ್ಕ್ಸ್ ಸಿಗುತ್ತೆ, 1 ಮಾರ್ಕ್ಸ್ ಕ್ವಶನ್ ಅಷ್ಟೇ ಅದು. ನೆಕ್ಸ್ಟ್ ಟ್ರೂ ಆರ್ ಫಾಲ್ಸ್ ಕ್ವಶನ್ ಒಂದಿರುತ್ತೆ. ಹಾಗೆ ವೇ ಆಫ್ ಡಿಸೊಲ್ಯೂಷನ್ ಪಾರ್ಟ್ನರ್ಶಿಪ್ ಫಾರ್ಮ್ ಬೈ ಅಗ್ರಿಮೆಂಟ್ ಬೈ ಕೋರ್ಟ್. ಅಗ್ರಿಮೆಂಟ್ ಮೂಲಕ ಕೂಡ ಅದನ್ನ ಕ್ಲೋಸ್ ಮಾಡಬಹುದು, ಇಲ್ಲ ಕೋರ್ಟ್ ಮೂಲಕ ಕೂಡ ಒಂದು ಲೀಗಲ್ ಆಕ್ಷನ್ ಮೂಲಕ ಕ್ಲೋಸ್ ಮಾಡಬಹುದು. ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವ್ಯಾವುದು ಅಂತ ಕೇಳಿರೋದು, ಸೆಕ್ಯೂರ್ಡ್ ಲೋನ್ಸ್ ಆಗಿರ್ಬೋದು, ಬ್ಯಾಂಕ್ ಲೋನ್, ಲಾಂಗ್ ಟರ್ಮ್ ಬಾರೋವಿಂಗ್ಸ್, ಹಾಗೆ ಡಿಬೆಂಚರ್ಸ್, ಇದೆಲ್ಲದೂ ಕೂಡ ನಾನ್ ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. ಕರೆಂಟ್ ಅಸೆಟ್ಸ್ ಅಂತ ಕೇಳಿದಾಗ ನಿಮ್ಗೆ ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್, ಇದು ಕರೆಂಟ್ ಲಯಬಿಲಿಟೀಸ್ ಆಗಿರುತ್ತೆ. ಹಾಗೆ ನಾನ್ ಕರೆಂಟ್ ಅಸೆಟ್ಸ್ ಅದೆರಡು ಕೂಡ ಇಂಪಾರ್ಟೆಂಟ್, ಅದನ್ನು ಕೂಡ ನೋಡ್ಕೋಬೇಕು ನೀವು. ಕರೆಂಟ್ ಅಸೆಟ್ಸ್ ಅಂತ ಹೇಳಿದ್ರೆ ಯಾವ್ಯಾವ್ದೆಲ್ಲ ಎಕ್ಸಾಂಪಲ್ಸ್ ಬರುತ್ತೆ ಕರೆಂಟ್ ಅಸೆಟ್ಸ್ಗೆ, ಬಿಲ್ಸ್,
ರಿಸಿವೇಬಲ್ ಬರುತ್ತೆ, ಡೆಟಾರ್ಸ್ ಬರುತ್ತೆ, ಕ್ಯಾಶ್ ಬರುತ್ತೆ, ಸ್ಟಾಕ್ ಬರುತ್ತೆ. ಇದೆಲ್ಲದು ಕೂಡ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿದ್ರೆ ಒಂದು ಫರ್ನಿಚರ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಮಿಷಿನರೀಸ್ ಆಗಿರ್ಬೋದು, ಇದೆಲ್ಲದು ಕೂಡ ಫಿಕ್ಸ್ಡ್ ಅಸೆಟ್ಸ್ ಆರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ RONW, ಇದನ್ನ ಫುಲ್ ಫಾರ್ಮ್ ಅನ್ನ ಕೇಳಿದರೆ ರಿಟರ್ನ್ ಆನ್ ನೆಟ್ವರ್ಕ್. ನಾನಿಲ್ಲಿ ಒಂದು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಒಂದು ಏನ್ ನೋಡಿದಾಗ ನಿಮ್ಗೆ ಆಲ್ಮೋಸ್ಟ್ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಏನ್ 3 ಇರುತ್ತೆ, ಅದರಲ್ಲಿ ನೆಕ್ಸ್ಟ್ ಆನ್ಯುವಲ್ ಎಕ್ಸಾಮ್ ಅಲ್ಲೂ ಕೂಡ ಆಲ್ಮೋಸ್ಟ್ ಕ್ವಶನ್ಸ್ ರಿಪೀಟೆಡ್ ಆಗಿರುತ್ತೆ. ಥಿಯರಿ ಕ್ವಶನ್ಸ್ ಈ ಬಾರಿ 2025-26 ಏನೊಂದು 3 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಎಲ್ಲಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋ ಹೋಗಿಲ್ಲ. 90% ಕ್ವಶನ್ಸ್ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಈ ಕ್ವಶನ್ ಏನಿದೆ ಇದು ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ರು, ಹಾಗೆ ಆನ್ಯುವಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ. ಆಲ್ಮೋಸ್ಟ್ ಸೇಮ್ಸ್ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಡಿಫ್ರೆನ್ಸಸ್ ಬಿಟ್ವೀನ್ ಫಿಕ್ಸ್ಡ್ ಅಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್. ಆನ್ಸರ್ ನೀಟಾಗಿ ಬರಿಬೇಕು, ಕಾಲಮ್ಸ್ ಹಾಕಿ ಬರ್ದಿರೋಂಥದ್ದವರು. ಹಾಗೆ ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಆಥರೈಸ್ಡ್ ಕ್ಯಾಪಿಟಲ್, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ್ದಾದ್ರು ಆಬ್ಜೆಕ್ಟಿವ್ಸ್ ಕೇಳಿದ್ದಾರೆ. ಸೊ ಇಲ್ಲಿ 3 ಆಬ್ಜೆಕ್ಟಿವ್ಸ್ ಬರ್ದಿದ್ದಾರೆ, 2 ಆಬ್ಜೆಕ್ಟಿವ್ಸ್ ಬರೆದ್ರು ಕೂಡ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಔಟ್ ಆಫ್ ಮಾರ್ಕ್ಸ್ ಸಿಕ್ಕಿರುವಂತದ್ದು. ಹಾಗೇನೆ ಎಕ್ಸಾಂಪಲ್ಸ್ ಫಾರ್ ಆಪರೇಟಿಂಗ್ ಆಕ್ಟಿವಿಟಿ, ಇವರು ಒಂದು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಈ 2 ಮಾರ್ಕ್ಸ್ ಏನಿದೆ ಇದು ಕೌಂಟ್ ಆಗೋದಿಲ್ಲ. ನಿಮ್ಗೆ ಜಸ್ಟ್ 2 ಮಾರ್ಕ್ಸ್ ಗೆ 3 ಕ್ವಶನ್ಸ್ ಅಂತ ಹೇಳಿದ್ರೆ 3 ಕ್ವಶನ್ಸ್ ಅಟೆಂಡ್ ಮಾಡಿದ್ರು ಕೂಡ ಸಾಕು. ಅದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದೆ, ಸೊ ಯಾವ್ದೋ ಒಂದು ರಾಂಗ್ ಇದೆ ಅಂತ ಅಂದಾಗ ನೀವು 4 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ, ಈಗ ಫಸ್ಟ್ ಕ್ವಶನ್ಗೆ 2 ಸಿಕ್ಕಿದೆ, ಸೆಕೆಂಡ್ ಕ್ವಶನ್ಗೆ 2 ಸಿಕ್ಕಿದೆ, ಥರ್ಡ್ ಕ್ವಶನ್ಗೆ 1 ಸಿಕ್ಕಿದೆ, ಫೋರ್ತ್ ಕ್ವಶನ್ಗೆ 2 ಸಿಕ್ಕಿದೆ ಅಂತ ಹೇಳಿದಾಗ ಇದರಲ್ಲಿ ಯಾವ್ದಿದೆ ಇದು ಕೌಂಟ್ ಆಗುತ್ತೆ. ಈ 1 ಮಾರ್ಕ್ಸ್ ಕಡಿಮೆ ಇರುವಂತದ್ದು ನಿಮ್ಗೆ ಕೌಂಟ್ ಆಗೋದಿಲ್ಲ. ನಿಮ್ಗೆ ಡೌಟ್ ಇದ್ರೆ ಮಾತ್ರ 4 ಕ್ವಶನ್ಸ್ ಅಟೆಂಡ್ ಮಾಡಿ. ಸೊ 3 ಕ್ವಶನ್ಸ್ ಕೂಡ 100% ನಾನು ಕರೆಕ್ಟ್ ಆಗಿ ಬರ್ತಿದ್ದೀನಿ ಅಂದ್ರೆ 3 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಪಾರ್ಟ್ ಸಿ, 6 ಮಾರ್ಕ್ಸ್ ಕ್ವಶನ್ಸ್ ಏನಿದೆ, ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದ್ದಾರೆ. ಒಂದು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವರು ಅದನ್ನ ಬರ್ದ್ಕೊಂಡು ಫಾರ್ಮುಲಾ ಹಾಕಿದ್ದಾರೆ. ಫಾರ್ಮುಲಾ ಹಾಕ್ಬಿಟ್ಟು ಒಂದು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಿರುವಂತದ್ದು. ಪ್ರೊಸೀಜರ್ ತುಂಬಾ ನೀಟಾಗಿ ಫಾಲೋ ಮಾಡಿದ್ದಾರೆ, ಹಾಗಾಗಿ ಎಲ್ಲೂ ಕೂಡ ಅವರಿಗೆ ಮಾರ್ಕ್ಸ್ ಕಟ್ ಆಗಿಲ್ಲ. ಇನ್ ಕೇಸ್ ಅವರು ಒಂದು ಜಸ್ಟ್ ಫಾರ್ಮುಲಾ ಬರೆದಿರೋ ರೀತಿ, ಯಾವ ರೀತಿ ಸಿಂಪಲ್ ಆಗಿ ಯಾವುದೋ ಒಂದು ಸ್ಟೆಪ್ ನ ಸ್ಕಿಪ್ ಮಾಡಿದ್ರು ಕೂಡ ಅವರಿಗೆ 6 ಮಾರ್ಕ್ಸ್ ಸಿಗ್ತಾ ಇರಲಿಲ್ಲ, ಜಸ್ಟ್ 5 ಮಾರ್ಕ್ಸ್. ಆನ್ಸರ್ ಸರಿದ್ರೆ 5 ಮಾರ್ಕ್ಸ್ ಅಂತೂ ಸಿಗ್ತಾ ಇತ್ತು. ಬಟ್ ಪ್ರೊಸೀಜರ್ 100% ಕರೆಕ್ಟ್ ಆಗಿ ಮಾಡಿದ್ದಾರೆ. ನೆಕ್ಸ್ಟ್ ಸೀಸ್ ಕ್ಯಾಪಿಟಲ್ ಅಕೌಂಟ್, ಒಂದು ಡೆತ್ ಆಫ್ ದ ಪಾರ್ಟ್ನರ್ ಚಾಪ್ಟರ್ ಅಲ್ಲಿ ಕೇಳಿರುವಂತದ್ದು. ಇದ್ರಲ್ಲೂ ಅಷ್ಟೇ ತುಂಬಾ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಆನ್ಸರ್ ಅನ್ನ. ಇಲ್ಲಿ ಫಾರ್ಮುಲಾಸ್ ಅನ್ನ ಹಾಕಿರೋದಾಗಿರ್ಬೋದು, ಕಾಲಮ್ಸ್ ಆಗಿರ್ಬೋದು, ಎಲ್ಲೂ ಕೂಡ ಚಿತ್ತು ಕಾಟು ಯಾವುದೂ ಇಲ್ಲ. ಹಾಗೇನೆ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಿ ನೋಟ್ ಕೂಡ ಇದೆ ಇಲ್ಲೇನೆ. ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿರುವಂತದ್ದು. ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಪರ್ ಕಂಪನೀಸ್ ಆಕ್ಟ್ 2013 ಪ್ರಕಾರ ಸಾಲ್ವ್ ಮಾಡಿದ್ದಾರೆ. ಇದಕ್ಕೂ 6 ಮಾರ್ಕ್ಸ್ ಸಿಕ್ಕಿದೆ. ಹಾಗೆ ನೋಟ್ ಕೂಡ ನೀಟಾಗಿ ಬರ್ದಿದ್ದಾರೆ. ನೆಕ್ಸ್ಟ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಮೇಲೆ ಬರ್ದಿರೋದು, ಇದು ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಿರೋದು. 3 ಕ್ವಶನ್ಗೂ 4th ಕ್ವಶನ್ ಅಟೆಂಡ್ ಮಾಡಿದ್ದಾರೆ, ಹಾಗಾಗಿ ಇದು ಕೌಂಟ್ ಆಗಿಲ್ಲ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ 12 ಮಾರ್ಕ್ಸ್ ಗೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಹಾಗೇನೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ. ನೆಕ್ಸ್ಟ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅನ್ನ ಕೇಳಿದ್ದಾರೆ. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿ ಅವರು ಮಾಡಿರುವಂತದ್ದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಪರ್ಸೆಂಟೇಜ್ ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಫಾರ್ಮುಲಾ ಕೂಡ ಹಾಕಿದ್ದಾರೆ. ಹಾಗೆ ಜರ್ನಲ್ ಎಂಟ್ರೀಸ್, ಶೇರ್ಸ್. ಇದರಲ್ಲಿ ಏನಾಗಿದೆ, ಇಲ್ಲಿ ಇವರು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿರೋದು. ಇಲ್ಲಿ ಎಕ್ಸ್ಟ್ರಾ ಇರೋದಕ್ಕೆ ಎಕ್ಸ್ಟ್ರಾ ಅಂತ ಹಾಕಿದ್ದಾರೆ. ಅವರು ಜಸ್ಟ್ 3 ಕ್ವಶನ್ಸ್ ರೈಟ್ ಆಗಿದ್ರು ಸಾಕು, 12 ಮಾರ್ಕ್ಸ್ ಗೆ 12 ಮಾರ್ಕ್ಸ್. ಸೊ ಅವರಿಗೆ ಅದರಲ್ಲೇನೆ ಟೋಟಲ್ ಫುಲ್ ಮಾರ್ಕ್ಸ್ ಬಂದಿರುವಂತದ್ದು. ಹಾಗಾಗಿ ನೀವು ಎಷ್ಟು ನಿಮಗೆ ಗೊತ್ತೋ ಆ ಟೈಮಲ್ಲಿ ಅಷ್ಟನ್ನು ಕಂಪ್ಲೀಟ್ ಆಗಿ ಎಷ್ಟು ಕೇಳಿದರೆ ಅಷ್ಟನ್ನ ಬರೆಯೋದಕ್ಕೆ ಟ್ರೈ ಮಾಡಿ. ಟೈಮ್ ಉಳ್ಕೊಂಡ ಮೇಲೆ ಮಾತ್ರ ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ನೀವು ಟ್ರೈ ಮಾಡಬೇಕಾಗತ್ತೆ. ಓಕೆ, ಆಲ್ ದ ಬೆಸ್ಟ್.